ಕೆಲವರು ನಿನ್ನೆ ನನ್ನ ವಿರುದ್ಧ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ನನ್ನ ಬದುಕು ಸಾರ್ವಜನಿಕವಾಗಿ ತೆರೆದ ಪುಸ್ತಕ. ಕಷ್ಟಪಟ್ಟು ಹೋರಾಟ ಮಾಡಿ ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೇನೆ. ಪಕ್ಷ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ಜನ ವಿಶ್ವಾಸ ಇಟ್ಟು ಗೆಲ್ಲಿಸಿದಾಗ ಜನಪರ ಕಾರ್ಯ ಮಾಡಿದ್ದೇನೆ. ಅದಕ್ಕೆ ನಾನು ಹೇಳಿದ್ದು 5,857 ಕೋಟಿ ರೂಪಾಯಿ ಕಾಮಗಾರಿಯನ್ನು 2018ರಿಂದ 23 ಒಳಗೆ 5 ವರ್ಷದಲ್ಲಿ ಮಂಜೂರು ಮಾಡಿಸಿದ್ದೀನಿ ಅನ್ನುವಂಥ ಅಂಕಿಅಂಶವನ್ನು ಕೊಟ್ಟಿದ್ದೇನೆ. ನನ್ನ ಮೇಲೆ ಆರೋಪ ಮಾಡೋರು ಅವ್ರ ಬದುಕು ಎಷ್ಟು ಸ್ವಚ್ಛವಾಗಿದೆ ಅಂತ ನೋಡ್ಕೋಬೇಕು. ಯಾರು ಆರೋಪ ಮಾಡ್ತಾಯಿದ್ದಾರೋ ಅವರೇನು ಮಾಡ್ತಿದ್ದಾರೆ ಅಂತ ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮವಾಗಿ ಮದ್ಯ ಪತ್ತೆ ಆಯ್ತಲ್ಲ, ಯಾರ ಮೇಲೆ ಕೇಸ್ ಹಾಕಲಾಗಿತ್ತು? ಯಾರ ಪರವಾಗಿ ಮದ್ಯ ಸರಬರಾಜು ಆಗ್ತಾಯಿತ್ತು? ಇದನ್ನು ಪ್ರಶ್ನೆ ಮಾಡಲಿ. ನನ್ನ ಬಗ್ಗೆ ಮಾತಾಡೋರು ಅವ್ರ ಪಕ್ಷದ MLA ಬೋಸು ಬೆಂಕಿ ಹಾಕಿ ಸುಡ್ತೀನಿ ಅಂತ ಹೇಳಿದ್ದು ಯಾರಿಗೆ? ಅದು ಸಾರ್ವಜನಿಕವಾಗಿ ಮಾತಾಡೋ ಭಾಷೆನಾ? ಅದು ಮುತ್ಸದ್ದಿತನನಾ? 3 ಪಾರ್ಟಿಯಿಂದ ಕಲ್ತಿದ್ದಿದೇನಾ? ಒಂದು ಪಾರ್ಟಿ ಅಲ್ಲ ಅಂಥೇಳಿ 3 ಪಾರ್ಟಿಯಿಂದ ಕಲ್ತಿದ್ದಿದೇನಾ? ಯಾರಿಗೆ ಬೆಂಕಿ ಹಾಕಿ ಸುಡೋದು? ಯಾರನ್ನು ಸುಡಬೇಕು ಅಂತ ಮಾಡಿದ್ದೀರಿ ಬೆಂಕಿ ಹಾಕಿ? ಈ ಪ್ರಚೋದನೆ ಇಲ್ಲದೇ ಇದ್ದಿದ್ದರೆ ಬಹುಶಃ ಚಿಕ್ಕಮಗಳೂರಿನಲ್ಲಿ ಯಾರೂ ಗಲಾಟೆ ಮಾಡುವ ಯೋಚನೆಯೂ ಮಾಡ್ತಿರಲಿಲ್ಲ. ನಾನು 20 ವರ್ಷ ಶಾಸಕನಾಗಿದ್ದೀನಿ, 2 ಬಾರಿ ಮಂತ್ರಿ ಆಗಿದ್ದೆ. ರಾಜಕೀಯ ಕಾರಣಕ್ಕೆ ಯಾವ ಊರಿನಲ್ಲೂ ನನ್ನ ಕಡೆಯಿಂದ ಗಲಾಟೆ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾವ ಊರಿನಲ್ಲೂ ನನ್ನ ಕಡೆಯಿಂದ ರಾಜಕೀಯ ಕಾರಣಕ್ಕೆ ಗಲಾಟೆ ಆಗಿಲ್ಲ. ರಾಜಕೀಯ ವಿರೋಧಿಗಳನ್ನು ಕೂಡ ನಾನು ಗೌರವದಿಂದ ಕಂಡಿದ್ದೇನೆ. ಇವತ್ತು ನಾನು ವಿಧಾನ ಪರಿಷತ್ತಿನ ಶಾಸಕ. 2022-23ನೇ ಸಾಲಿನಲ್ಲಿ ನಾನೇ ಮಂಜೂರು ಮಾಡಿಸಿದ ಕಾಮಗಾರಿ. ಟೆಂಡ್ರು ಕೊಡಬೇಕಾದ್ರೆ ಮುಖ ನೋಡಿ ಟೆಂಡ್ರು ಕೊಡಲ್ಲ, ಆನ್ಲೈನ್ ಟೆಂಡ್ರ್ ಆಗುತ್ತೆ. ಯಾರು ಲೋಯೆಸ್ಟ್ ಬಿಡ್ ಮಾಡ್ತಾರೋ, L1 ಆಗ್ತಾರೋ ಅವ್ರಿಗೆ ಟೆಂಡ್ರ್ ಕೊಡ್ತಾರೆ. L2ಗೂ ಕೊಡಲ್ಲ, L3ಗೂ ಕೊಡಲ್ಲ, L1 ಆದರಿಗೆ ಕೊಡೋದು. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು, ಯಾರು ಬೇಕಾದ್ರೂ ಕಾಂಪಿಟೇಷನ್ ಮಾಡ್ಬೋದು. ನನಗೂ ಗೊತ್ತಿದೆ ಬೇನಾಮಿ ಹೆಸರಿನಲ್ಲಿ ಗುತ್ತಿಗೆ ಮಾಡ್ತಿರೋರು ಯಾರು ಗೊತ್ತಿದೆ. ನಗರಸಭೆಯಲ್ಲಿ ಬೇನಾಮಿ ಹೆಸರಿನಲ್ಲಿ ಯಾರ್ಯಾರು ಗುತ್ತಿಗೆ ಮಾಡ್ತಾಯಿದ್ರು ಮತ್ತು ಯಾರು ಮಾಡ್ತಿದ್ದಾರೆ ಅದು ಗೊತ್ತಿದೆ. ಜಾಗರ ಹೋಬಳಿನಲ್ಲಿ ಯಾರು ಬೇನಾಮಿ ಕೆಲಸ ಮಾಡಿದ್ದಾರೆ, ಕಸಬಾ ಹೋಬಳಿನಲ್ಲಿ ಯಾರು ಬೇನಾಮಿ ಕೆಲಸ ಮಾಡಿದ್ದಾರೆ, ನಾನೇ ಮಂಜೂರು ಮಾಡಿಸಿದಂಥ ಹಣ ಲ್ಯಾಂಡ್ ಆರ್ಮಿ KRIDLನಲ್ಲಿ ಇದ್ದದ್ದನ್ನು BJP ಸರ್ಕಾರ ಹೋದ್ಮೇಲೆ ಯಾರ್ಯಾರು ಹಂಚಿಕೆ ಮಾಡಿಕೊಂಡು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿಸೋರು ತಾವೇನು ಮಾಡ್ತಿದ್ದೀರಿ ಅಂತಲೂ ಸ್ಪಷ್ಟಪಡಿಸಿ. ಗೌರವಯುತವಾಗಿ ಬದುಕಿದ್ದೀನಿ, ಗೌರವಯುತವಾಗಿ ರಾಜಕಾರಣ ಮಾಡಿದ್ದೀನಿ, ಹೋರಾಟ ಮಾಡಿ ರಾಜಕಾರಣ ಮಾಡಿದ್ದೀನಿ, ಜನರ ಪ್ರೀತಿ ಗಳಿಸಿ ರಾಜಕಾರಣ ಮಾಡಿದ್ದೀನಿ. ಚಿಕ್ಕಮಗಳೂರಿನಲ್ಲಿ 20 ವರ್ಷ ಪ್ರೀತಿಯ ರಾಜಕಾರಣ ಮಾಡಿದ್ದೀನಿ, ಭೀತಿ ರಾಜಕಾರಣ ಮಾಡಿಲ್ಲ, ರಾಜಕೀಯ ದೌರ್ಜನ್ಯದ ರಾಜಕಾರಣ ಮಾಡಿಲ್ಲ. ನಾನು ಕಾಮಗಾರಿ ವೀಕ್ಷಣೆಗೆ ಹೋದಾಗ
ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾಗಳ ರೀತಿಯಲ್ಲಿ ಅಡ್ಡ ಹಾಕಿದ್ರಲ್ಲ, ಈ ಗುಂಡಾಗಳನ್ನು ಸಮರ್ಥನೆ ಮಾಡ್ತೀರಾ ನೀವು? ಕಾನೂನು ಪ್ರಕಾರ ಇದು ಅಪರಾಧ ಹೌದೋ ಅಲ್ವೋ? ಈ ಗುಂಡಾಗಳನ್ನು ಸಮರ್ಥನೆ ಮಾಡಿ ಹೇಳಿಕೆ ಕೊಡ್ತೀರಾ? ಈ ಗುಂಡಾ ವರ್ತನೆಗೆ ಪ್ರಚೋದನೆ ಯಾರು? ಬೋ ಮಗನೇ, ಸೂ ಮಗನೇ, ಬೆಂಕಿ ಹಾಕಿ ಸುಡ್ತೀನಿ ಅನ್ನೋರು ತಾನೇ ಪ್ರಚೋದನೆ ಕೊಟ್ಟಿದ್ದು.